ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ನಗರದ ನ್ಯೂ ಬ್ರೈಟ್ ಫ್ಯೂಚರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಾದಕ ವಸ್ತು ಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಕುಮಾರ್ ಆರ್ ಶೆಟ್ಟಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ಮಾದಕ ವ್ಯಸನ ಹಾವಳಿ ವಿಪರೀತವಾಗಿದ್ದು, ಏನೂ ಹರಿಯದ ಹೈಸ್ಕೂಲ್ ಮಕ್ಕಳು ಕೂಡ ಈ ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇಂದಿನ ಯುವ ಪೀಳಿಗೆಯನ್ನು ರಕ್ಷಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು, ವಿದ್ಯಾರ್ಥಿಗಳಾದ ನೀವು ಮಾದಕ ವಸ್ತು ತೊಡೆದು ಹಾಕುವ ನಿಟ್ಟಿನಲ್ಲಿ ಕ್ರಮ ವಹಿಸಿ ಎಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಮಾದಕ ವಸ್ತುಗಳು ಯಾವ್ದು ಅಂತ ಗೊತ್ತಿಲ್ಲ, ಒಂದು ಪಾನ್ ಪರಕು, ವಿಮಾಲು, ಗುಟ್ಕಾ, ಅದಲ್ಲದೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಳೆದಿರುವಂತ ಮಾದಕ ವಸ್ತುಗಳು ಕೂಡ ಇದೆ. ಯಾವ್ದಾದ್ರು ಗಾಂಜಾ, ಅಫೀಮು, ಮಧು, ಬೇರೆ ಬೇರೆ ರೀತಿಯ ಡ್ರಗ್ಸ್, ಇಂಜೆಕ್ಷನ್ ಇದೆ, ಆತರ ಎಲ್ಲ ತುಂಬಾ ಇದೆ ವ್ಯಕ್ತಿಗಳು. ಆದ್ರೆ ಅದನ್ನೆಲ್ಲ ನಮ್ಮ ಜೀವನದಲ್ಲಿ ಮಾರಕ, ಯಾರು ಕೂಡ ಅದನ್ನು ಬಳಸಬಾರ್ದು, ಕಲಿಯಲೂಬಾರ್ದು. ಕಲಿತ್ರೆ ಏನಾಗತ್ತೆ, ಅವನ್ನೆಲ್ಲ ಬಳಸಿದ್ರೆ ನಮ್ಮ ಜೀವನದಲ್ಲಿ ಏನಾಗುತ್ತೆ? ಇವತ್ತೆಲ್ಲ ನೀವು ವಿದ್ಯಾರ್ಥಿ ಜೀವನದಲ್ಲಿ ಇದ್ದೀರಾ, ಆ ವಿದ್ಯಾರ್ಥಿ ಜೀವನದಲ್ಲೇ ಕಲಿತ್ರೆ ಏನಾಗತ್ತೆ? ಏನೆಲ್ಲ ಆಗ್ಬೋದು? ಈಗ ನಿಮ್ಮ ಮನೆಗಳಲ್ಲಿ ಯಾರಾದ್ರು ಡ್ರಿಂಕ್ಸ್ ಮಾಡೋರಿದ್ದಾರ, ಹೆಚ್ಚಾಗಿ ತಂದೆ ಕುಡಿಯುವಂತವ್ರು, ಅದು ಕೂಡ ಅಪಾಯಕಾರಿನೇ. ಅವರೆಲ್ಲ ಕುಡಿದ್ರೆ ಹೇಗಾಡ್ತಾರೆ ಅನ್ನೋದು ನೋಡಿದಿರಲ್ವಾ? ಅದೇ ರೀತಿ ಈ ವಸ್ತುಗಳನ್ನ ಅತಿಯಾಗಿ ಬಳಸೋರು ಕೂಡ ಅವರಿಗೆ ಅವರಾಗೆ ಇರೋದಿಲ್ಲ. ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಇದ್ದಂತ ಹುಡುಗ ಅಷ್ಟು ಚೆನ್ನಾಗಿ ಓದ್ತಾ ಇರ್ತಾನೆ, ಕೆಟ್ಟ ಚಟಗಳಿಗೆ, ದುಶ್ಚಟಗಳಿಗೆ ಒಳಗಾದಾಗ ಆ ವ್ಯಕ್ತಿ ಹೇಗಾಗ್ತಾನೆ ಅಂದ್ರೆ ಅವನಿಗೆ ಅರಿವು ಇರೋದಿಲ್ಲ, ಅವನ ತಂದೆ ತಾಯಿ ಯಾರು ಅನ್ನೋ ಅರಿವು ಇರೋದಿಲ್ಲ, ಅವನ ಅಕ್ಕ ತಂಗಿಯವರು ಯಾರು ಅಂತ ಅರಿವು ಇರೋದಿಲ್ಲ. ಎಚ್ಚೆತ್ಕೊಂಡಿದ್ದಾರೆ. ಬಟ್ ಯಾಕೆ ಗೊತ್ತಾಗಿದೆ ಅಂದ್ರೆ ಒಬ್ರು 10th ಅಷ್ಟೇ ಹೇಳಿದ್ದಾರೆ, ನನಗೆ ಯಾಕೋ ತಲೆ ಸುತ್ತಲ್ಲಿ ಕೊಟ್ಟಿತ್ತು ಅಂತ. ಇದ್ರ ಮೇಲೆ ಅಲ್ಲಿದ್ದವ್ರಿಗೆ ಮಾತ್ರ ಗೊತ್ತಾಯ್ತು, ಇನ್ನು ಹೊರಗಡೆ ಹೋದ್ರೆ ಗೊತ್ತಾಗಿಲ್ಲ. ಅವ್ರು ಯಾವ ಪರ್ಪೋಸಿಗೆ ಮಾಡಿದ್ರು, ಏನಕ್ಕೆ ಮಾಡಿದ್ರು ಇವತ್ತು ಗೊತ್ತಾಗಿಲ್ಲ. ಬಟ್ ಅರೆಸ್ಟ್ ಆಗಿದ್ದಾರೆ. ಈ ರೀತಿ ಎಲ್ಲ ಆಗುತ್ತೆ ಕ್ಯಾಂಪಸ್ ಇದ್ರ ಹತ್ರ ಎಲ್ಲ. ಹಾಗಾಗಿ ತಿಳುವಳಿಕೆ ಇಟ್ಕೊಂಡು ಯಾರೇ ಹೊರಗಡೆ ಏನೇ ಕೊಟ್ಟರು ಇಸ್ಕೊಂಡ್ಬಾರ್ದು. ಈಗ ನಿಮ್ ಪೇರೆಂಟ್ಸ್ ಅಥವಾ ನಿಮ್ಮ ಫ್ರೆಂಡ್ಸು, ನಿಮ್ ಟೀಚರ್ಸ್ ಗೊತ್ತಿರೋರು ಕೊಟ್ಟ ಒಂಥರ, ಮೂರನೇ ವ್ಯಕ್ತಿ ಕೊಟ್ಟಾಗ ಏನಾಗುತ್ತೆ? ಅದು ದೇವಸ್ಥಾನ ಅಲ್ಲ. ಅವನ ಅರ್ಕೆ ಹೊತ್ತು ಎಲ್ಲಿ ಕೊಡ್ತಾನೆ? ದೇವಸ್ಥಾನದ ಪ್ರಸಾದ ಕೊಡ್ತಾನೆ. ನಿಮ್ ಕಾಲೇಜ್ ಹತ್ರ ಮುಂದೆ ಯಾಕೆ ಕೊಡ್ತಾನೆ? ಚಾಕ್ಲೇಟ್ ಆಗಲಿ, ಬಿಸ್ಕೆಟ್ ಆಗಲಿ ಯಾಕೆ ಕೊಡ್ತಾನೆ? ಏನ್ ಅರ್ಕೆ ಇದೆ? ಅದು ಸರಿನೂ ಸುಳ್ಳು ಅವ್ನು ಹೇಳಿ. ಹಾಗಾಗಿ ಯಾರೇ ಏನೇ ಕೊಟ್ಟರು, ನೀವೆಲ್ಲ ಟೌನಿಗೆ ಹೋಗಿರ್ತೀರಾ, ನಿಮ್ ಪೇರೆಂಟ್ಸ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ನೀವೇನೋ ಒಂದು ತರಬೇಕು ಅಂತ. ನಾವು ಆ ಮಾದಕ ವಸ್ತುಗಳನ್ನ ಯಾವ್ಯಾವ ಟೈಮಲ್ಲಿ ಸೇವೆ ಮಾಡ್ತೀವಿ, ಆ ಟೈಮಿಂಗ್ ಅದು ಬೇಗ ಮಾಡ್ತದೆ. ಏನ್ ಬೇಕಾದ್ರೂ ನಮ್ಮ ಕೈಲಿ ಅಪರಾಧಗಳನ್ನ ಮಾಡ್ತೀವಿ. ಈ ರೀತಿ ಇದ್ರಲ್ಲ, ಅದ್ರ ಬಗ್ಗೆನೇ ತುಂಬಾ ಚೆನ್ನಾಗಿ ತಿಳ್ಕೊಂಡಿರುವಂತ ಮಾನವ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಮಾತಾಡೋ ನಿಮ್ಗೆ ಈಗ ಅನಿಸ್ತಾ ಇರ್ಬೋದಲ್ವಾ, ಯಾಕೆ ನಮಗೆ ಕೊಟ್ರು ಈ ಕ್ಲಾಸ್ ಅಂತ ಹೇಳಿ ಅನಿಸ್ತಿದ್ಯಾ? ಇಲ್ಲ, ಇನ್ನು ಅನಿಸ್ಲಿಲ್ವಾ ಯಾಕೆ ನಮಗೆ ಕೊಟ್ರು ಅಂತ? ನಮ್ಮ ವಯಸ್ಸಲ್ಲಿ ಕೊಡ್ಬೋದಿತ್ತಲ್ವಾ? ಬಾರ್ ಮುಂದೆ ಒಂದಷ್ಟು ಜನ ನಿಂತಿದ್ದಾರೆ, ಅವ್ರನ್ನ ಕರೆದು ಕೊಡ್ಬೋದಿತ್ತಲ್ವಾ? ಯಾಕೆ ಅವ್ರಲ್ವಾ ದಾರಿ ತಪ್ಪಿದ್ದು? ಗುಡ್ಕಾ ಅಂಗಡಿ ಮುಂದೆ ಒಂದಷ್ಟು ಜನ ನಿಂತಿದ್ದಾರೆ, ಅವ್ರನ್ನ ಕರೆದು ಕೊಡ್ಬೋದಿತ್ತಲ್ವಾ? ಇನ್ನ ಮತ್ತೆ ಯಾಕೆ ನಿಮಗೆ ಕೊಟ್ರು ಹಾಗಾದ್ರೆ? ನೀವು ಕಲ್ತ್ಕೋಬೇಕು ಮುಂದಕ್ಕೆ ಅಂತಾನ? ಮನುಷ್ಯ ದಾರಿ ತಪ್ಪುವಂತ ಹಂತ ಯಾವ್ದು ಗೊತ್ತಿದ್ಯಾ? ಒಬ್ಬ ಹೆಣ್ಣಾಗಿ ಒಬ್ಬ ಗಂಡಾಗಿ 16 ವಯಸ್ಸು ಅಂತ ಹೇಳ್ತಾರೆ. 14ರ ಮೇಲೆ ಹೋದಾಗ 21ರ ಒಳಗೆ ಕಾಣುವುದಿಲ್ಲ, ಕಣ್ಣು ಹೇಗೆ ಕಾಣ್ತಿರ್ತವೆ. ಕಾರ್ಯಕ್ರಮದಲ್ಲಿ ನ್ಯೂ ಬ್ರೈಟ್ ಫ್ಯೂಚರ್ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಿನ್ಸಿಪಾಲ್ ಶರತ್, ಸುಮಾ, ಹೀನಾ, ಸಂಕಲ್ಪ ಇದ್ದರು.